ಹಾಯ್ ಹಲೋ ಗೆಳೆಯರ, ವೆಲ್ಕಮ್ ಬ್ಯಾಕ್ ಟು ಎದೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಅಂತ ಅಪ್ಡೇಟ್ ಆದರೆ ಇದೆ. ಅದು KCT ಆ್ಯಂಡ್ ನೀಟ್ ಸ್ಟೂಡೆಂಟ್ಸ್ಗೆ ಆ ವಿಡಿಯೋ ಅದು ಏನಪ್ಪ ಇಂಪಾರ್ಟೆಂಟ್ ಅಪ್ಡೇಟ್ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ನೋಡ್ಕೊಳ್ಳಿ. ಈ ಥರ ಅಪ್ಡೇಟ್ಗಳು ಬಂದರೆ ನಾನು ಪಟ್ಟ ಅಂತ ನಿಮಗೆ ಒಂದು ಚಾನಲ್ ಅದ್ರ ತಿಳಿಸ್ತಾ ಇರ್ತೀನಿ. ಚಾನಲ್ಗೆ ಹಾಗೆ ನೋಟಿಫಿಕೇಶನ್ ಕೂಡ ಆನ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ಕೂಡ ಜಾಯ್ನ್ ಆಗ್ಬೋದು. ನೋಡಿ, ಈಗ ಏನು ಇಂಪಾರ್ಟೆಂಟ್ ಅಪ್ಡೇಟ್ ಅಂದರೆ ಎಲ್ಲರೂ ಒಂದು ಕ್ವಶನ್ಸ್ ಆದರೆ ಆಗ್ತಿದೆ. ಸೆಕೆಂಡ್ ರೌಂಡ್ ಯಾವಾಗ, ಆಮೇಲೆ MCC ಕೌನ್ಸಿಲಿಂಗ್ ರಿಸಲ್ಟ್ ಏನು ನಾಳೆ ಅನೌನ್ಸ್ಮೆಂಟ್ ಆಗಿಬಿಡುತ್ತೆ ಅಂತ ಸಾಕಷ್ಟು ಜನ ಅವ್ರು ಹೇಳ್ಬಿಟ್ರು. ಇವಾಗ ನಿಮಗೆ ಫಸ್ಟು ನೀಟ್ ಸ್ಟೂಡೆಂಟ್ಸ್ಗೆ ಹೇಳ್ಬಿಡ್ತೀನಿ ಅಪ್ಡೇಟು, ಆಮೇಲೆ ನೆಕ್ಸ್ಟು KCT ಸ್ಟೂಡೆಂಟ್ಸ್ಗೆ ಹೇಳ್ತೀನಿ. ನೋಡಿ, ಮೊದಲನೇದಾಗಿ ನೀಟ್ ಸ್ಟೂಡೆಂಟ್ಸ್ಗೆ ನಿಮಗೆ ರಿಸಲ್ಟ್ ಬಂದ್ಬಿಟ್ಟು ನಿಮಗೆ ನಾಳೆ 11ನೇ ತಾರೀಕು ಬರುತ್ತೆ ಅಂತ ನಿಮಗೆ ಆಲ್ರೆಡಿ MCC ಅವರು ನೋಟಿಫಿಕೇಶನ್ ಕೂಡ ಬಿಟ್ಟಿದ್ರು. ಇವಾಗ ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪ ಅಂದರೆ, ಡಿಯರ್ ಕ್ಯಾಂಡಿಡೇಟ್ಸ್, ಚಾಯ್ಸ್ ಫಿಲ್ಲಿಂಗ್ ಫೆಸಿಲಿಟಿ ಫಾರ್ ರೌಂಡ್ 1 ಹ್ಯಾಸ್ ಬೀನ್ ಎಕ್ಸ್ಟೆಂಡೆಡ್ ಟಿಲ್ ಮಂಡೇ ಡೇಟೆಡ್ 11/8/2025 at 11:59 PM. ನೋಡಿ, ನಿಮಗೆ ಅಂದರೆ 11ನೇ ತಾರೀಕುವರೆಗೂ ನಿಮಗೆ ಚಾಯ್ಸ್ ಫಿಲ್ಲಿಂಗ್ ಅಂದರೆ ನಮ್ಮ KCT ಸ್ಟೂಡೆಂಟ್ಸ್ ಗೊತ್ತಿರಲ್ಲ, ಏನಪ್ಪ ಅಂದರೆ ಆಪ್ಷನ್ ಎಂಟ್ರಿ ಅಂತ ಕರಿತೀವಿ ನಾವು. ಅದರಲ್ಲಿ ನಾವು ಹೆಂಗೆ ಇದರಲ್ಲಿ ಆಪ್ಷನ್ಗಳೆಲ್ಲ ಆಗ್ತಾ ಹೋಗ್ತೀವಿ, ಆ ಥರ ಚಾಯ್ಸ್ ಫಿಲ್ಲಿಂಗ್ ಅಂತ ಇರುತ್ತೆ. ನೀಟ್ ಸ್ಟೂಡೆಂಟ್ಸ್ಗೆ ಅವ್ರಿಗೆ ಬಂದ್ಬಿಟ್ಟು ಇವಾಗ 11/8/2025ವರೆಗೂ ನಿಮಗೆ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಅಂದರೆ ಮೇ ಬಿ ಇವ್ರಿಗೆ ರಿಸಲ್ಟ್ ಬರೋದು ನೀಟ್ ಸ್ಟೂಡೆಂಟ್ಸ್ಗೆ ಆದರೆ 13ನೇ ತಾರೀಕು ರಿಸಲ್ಟ್ ಬರುವಂಥ ತುಂಬಾ ಸಾಧ್ಯತೆ ಇದೆ. ಅಂದರೆ 13ನೇ ತಾರೀಕುವರೆಗೂ ರಿಸಲ್ಟ್ ಬರೋಂಗಾದರೆ ಈಗ ನಿಮಗೆ KEದಲ್ಲಿ ಬಿಟ್ಟಿರುವಂಥ ಚಾಯ್ಸ್ ಎಂಟ್ರಿ ನೀಟ್ ಸ್ಟೂಡೆಂಟ್ಸ್ ಈಗ KEದಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ತಿದ್ರಲ್ಲ, ಇಲ್ಲಿ ಒಂದು ನಿಮಗೇನು ಚಾಯ್ಸ್ ಎಂಟ್ರಿ ಕೂಡ ಮತ್ತೆ ಎಕ್ಸ್ಟೆಂಡ್ ಆಗುವಂಥ ತುಂಬಾ ಚಾನ್ಸಸ್ ಆದರೆ ಇದೆ. ಆಮೇಲೆ ಸೆಕೆಂಡ್ ರೌಂಡ್ ಯಾವಾಗ ನೋಡಿ, KCT ಸ್ಟೂಡೆಂಟ್ಸ್ ಈಗ KCT ಸ್ಟೂಡೆಂಟ್ಸ್ ಕೂಡ ಹಾಗೆ ಅಪ್ಡೇಟ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಈಗ ನೀಟು ನಮ್ಮ ಒಂದು MCC ಕೌನ್ಸಿಲಿಂಗ್ ಬೇಸ್ ಮೇಲೆ ನಮ್ಮ ಏನು ನಡೀತಾ ಇರ್ತದೆ, ಒಂದು KE ಕೌನ್ಸಿಲಿಂಗ್ ನಡೀತಾ ಇರ್ತದೆ. ಆಮೇಲೆ ಫಸ್ಟ್ ರೌಂಡ್ಗೆ MCC ಕೌನ್ಸಿಲಿಂಗ್ಗೆ ನಮಗೆ ಯಾವುದೇ ಥರ ಏನೋ ಹೊರಗೆ ಬೀಳಲಿಲ್ಲ, ಅಂದರೆ ಯಾವುದೇ ಥರ ಡಿಫ್ರೆನ್ಸ್ ಆಗಲಿಲ್ಲ ಅಂತಂದರೆ ಫಸ್ಟ್ ರೌಂಡಲ್ಲಿ ಏನೂ ತೊಂದರೆ ಆಗೋಲ್ಲ. ನಮ್ಮ KCT ಕೌನ್ಸಿಲಿಂಗ್ ರಿಸಲ್ಟ್ ಯಾವಾಗದ ಬರಲಿ, MCC ಕೌನ್ಸಿಲಿಂಗ್ ರಿಸಲ್ಟ್ ಅದು ಯಾವುದೇ ಬರಲಿ, ಬಟ್ ಚಾಯ್ಸ್ ಎಂಟ್ರಿ ಅನ್ನೋದಿದೆಯಲ್ಲ ತುಂಬಾ ಇಂಪಾರ್ಟೆಂಟ್. ಅಂದರೆ ನಿಮಗೆ MCC ಕೌನ್ಸಿಲಿಂಗಲ್ಲಿ ಸೀಟ್ ಸಿಕ್ಕರೆ ನೀವು ಚಾಯ್ಸ್ನ ಅಲ್ಲಿ ತೊಗೊಂಡು ಅಲ್ಲಿ ಬೇಗ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ ಸೀಟ್ ಅಡ್ಮಿಷನ್ ಆಗ್ಬೋದು. ಹಾಗೆ ನಮ್ಮ ಒಂದು ನಮ್ಮ KEದಲ್ಲಿ ನಡೆಯುವಂಥ ನೀಟ್ ಇರೋ KEದಲ್ಲಿ ಪಾರ್ಟಿಸಿಪೇಟ್ ಮಾಡಿ ನೀಟ್ ಅಂದರೆ MBBS ಸೀಟ್ಸ್ ತೊಗೋಂಥ ಸ್ಟೂಡೆಂಟ್ಸ್ಗೆ ಇಲ್ಲಿ ಕೂಡ ಸೀಟ್ ತೊಗೋಬೋದಾಗಿರುತ್ತೆ. ಓಕೆ, ಹಾಗಾದರೆ ಈಗ MCC ಕೌನ್ಸಿಲಿಂಗ್ ತುಂಬ ಲೇಟ್ ಆಗ್ತಿದೆ. ಅಂದರೆ ಈಗ 13ನೇ ತಾರೀಕು ರಿಸಲ್ಟ್ ಬರುವಂಥ ತುಂಬಾ ಪ್ರಾಬಬಿಲಿಟಿ ಇದೆ. ಅಂದರೆ 11ನೇ ತಾರೀಕು ನಿಮಗೆ 11 ಗಂಟೆ, ಅದು 11ನೇ ತಾರೀಕು ಮತ್ತು ಅದು ನಿಮಗೆ ನೈಟ್ 11:59 ಅಲ್ಲಿವರೆಗೂ ಟೈಮ್ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ನಾಳೆ ನೀಟ್ ಸ್ಟೂಡೆಂಟ್ಸ್ಗೆ ರಿಸಲ್ಟ್ ಬರಲ್ಲ. ಈಗ ಸಾಕಷ್ಟು ಜನ ಕೇಳ್ತಾರೆ KCT ಸ್ಟೂಡೆಂಟ್ಸ್ಗೆ ಸೆಕೆಂಡ್ ರೌಂಡ್ ಯಾವಾಗ. ನೋಡಿ, ಈಗ ನಾನು ಎರಡೂ ಅರ್ಥ ಮಾಡ್ಕೊಳ್ಳಿ, ಯಾಕಂದರೆ ಎರಡು ಅರ್ಥ. ನೀಟ್ ಸ್ಟೂಡೆಂಟ್ಸ್ಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿ ಚಾಯ್ಸ್ ಎಂಟ್ರಿ ಬಿಟ್ಟ ಆದ ಮೇಲೇ ನಿಮ್ಮ ಒಂದು ಸೆಕೆಂಡ್ ರೌಂಡ್ ಆದರೆ ನಡಿಬೇಕಾಗಿರುತ್ತೆ, ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಅಲ್ಲಿ ನಿಮಗೆ ಸೀಟ್ಗಳು ಆದರೆ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಉಳಿತದೆ, ಅಂದರೆ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಬೆನಿಫಿಟ್ಸ್ ಇದೆ. ಅದಕ್ಕೋಸ್ಕರ ಏನಾಗುತ್ತೆ, ನಿಮಗೆ ಸೆಕೆಂಡ್ ರೌಂಡ್ ಮತ್ತೆ ಎಕ್ಸ್ಟೆಂಡ್ ಆಗುತ್ತೆ. KCT ಸ್ಟೂಡೆಂಟ್ಸ್ಗೆ ನಿಮಗೆ ಡೇಟ್ ಅಂತ ಹೇಳ್ಬೋದಾದರೆ ಒಂದು ಪ್ರಾಬಬಿಲಿಟಿ ಅಂದರೆ ಇದೆ ಅಲ್ಲ, 25ನೇ ತಾರೀಕು ನಂತರ ನಿಮಗೆ ಒಂದು ಸೆಕೆಂಡ್ ರೌಂಡ್ ನಡೆಯುವಂಥ ಚಾನ್ಸಸ್ ಆದರೆ ಇದೆ. ಯಾಕಂದರೆ ಇವರಿಗೆ 13ನೇ ತಾರೀಕು ರಿಸಲ್ಟ್ ಬಿಟ್ಟರೆ ನೆಕ್ಸ್ಟ್ ಅವ್ರ ಅಡ್ಮಿಷನ್ ಆಗೋ ಪ್ರೊಸೆಸ್ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ನಿಮಗೆ ಒಂದು ಮೇ ಬಿ 20ರಿಂದ 25ನೇ ತಾರೀಕು ಮೇಲೆ ನಿಮಗೆ ಒಂದು ಸೆಕೆಂಡ್ ರೌಂಡ್ ಆದರೆ KCT ಸ್ಟೂಡೆಂಟ್ಸ್ಗೆ ನಡೀತಿದ್ದಾರೆ. ಓಕೆ, ಇದು ಒಂದು ಇಂಪಾರ್ಟೆಂಟ್ ಆದ ಅಪ್ಡೇಟ್ ಆಗಿತ್ತು. ಯಾಕಂದರೆ ಸಾಕಷ್ಟು ಜನ ಕೇಳ್ತಿದ್ರು ನಿಮಗೆ ಡೇಟ್ ಎಕ್ಸ್ಟೆಂಡ್ ಆಗಿದೆ ಈ ಥರ ಅಂತಂದು ಸ್ವಲ್ಪ ಜನ ಹೇಳಿದ್ರು. ಅದು ಬಿಟ್ಟ ತಕ್ಷಣ ನಿಮಗೆ ಅಪ್ಡೇಟ್ ಆದ್ರೆ ಕೊಡ್ತಾ ಇರ್ತೀನಿ. ಅದಕ್ಕೋಸ್ಕರ ನಮ್ಮೊಂದು ವಾಟ್ಸಪ್ ಗ್ರೂಪಲ್ಲಿ ಹಾಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಖಂಡಿತ ಈ ಥರ ಅಪ್ಡೇಟ್ ಬಂದರೆ ಖಂಡಿತ ತಿಳಿಸ್ತೀವಿ. ಆಮೇಲೆ ನೀವು ಸೆಕೆಂಡ್ ರೌಂಡಲ್ಲಿ ಯಾವ ಥರ ಪಾರ್ಟಿಸಿಪೇಟ್ ಮಾಡಬೇಕು, ಅಲ್ಲಿ ಚಾಯ್ಸ್ ಎಂಟ್ರಿ ಎಲ್ಲ ವೀಡಿಯೋ ಮಾಡಿ ತಿಳಿಸ್ತಿದ್ದೀನಿ. ಅದಕ್ಕೋಸ್ಕರ ಒಂದೊಂದು ವೀಡಿಯೋನ ಫಾಲೋ ಮಾಡಿ, ಖಂಡಿತ ನಿಮಗೆ 100% ಕೌನ್ಸಿಲಿಂಗ್ದು ಕಂಪ್ಲೀಟ್ ಗೈಡೆನ್ಸ್ ಸಿಕ್ಕಂಗಾಗುತ್ತೆ. ಹಾಗೆ ನಿಮಗೆ ಯಾವ ಥರ ಅನ್ನೋದು ಐಡಿಯಾನೇ ಸಿಕ್ಕಂಗಾಗುತ್ತೆ. ಸೆಕೆಂಡ್ ರೌಂಡ್ ಬಗ್ಗೆ ನೆಕ್ಸ್ಟ್ ಬೇಕಾದ್ರೆ ವೀಡಿಯೋದಲ್ಲಿ ಮಾತಾಡೋಣ. ಏನೊಂದು ಕಮೆಂಟ್ಸ್ ಇದ್ದರೆ ಖಂಡಿತ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದ್ರ ಬಗ್ಗೆ ನಿಮಗೆ ಕ್ಲಾರಿಫಿಕೇಷನ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಹ್ಯಾವ್ ಅ ಗುಡ್ ಡೇ ಗಾಯ್ಸ್, ಟೇಕ್ ಕೇರ್, ಲವ್ ಯು ಆಲ್, ಜೈ ಹಿಂದ್, ವಂದೇ ಮಾತರಂ.